ಆ ವಯಸ್ಸಾದ ಜೀವ ಉಳಿಯಲಿ ಅಂತ ಕುಟುಂಬಸ್ಥರು ಪಾಪ ಪರಬಾರ್ದಂಥ ಪಾಡು ಬೀಳ್ತಾ ಗೋಳಾಡ್ತಿದ್ದಾರೆ. ಆದರೆ ಆ ಹಣದಾಹಿ ಆಸ್ಪತ್ರೆ ಮಾತ್ರ ದುಡ್ಡು ಬೇಕೇ ಬೇಕು ಅಂತ ಅರ್ಧಕ್ಕೆ ಚಿಕಿತ್ಸೆ ನಿಲ್ಲಿಸಿ ಮಾನವೀಯತೆ ಮೂಲೆಗೆಸ್ತಿದೆ. ಇದರಿಂದ ಹಿರಿಜೀವ ಪಾಪ ಆಸ್ಪತ್ರೆ ಬೆಡ್ ಮೇಲೆ ಒದ್ದಾಡ್ತಿರೋದು ಎಂತಹವರ ಕರುಳು ಚುರ್ರೆ ಅನ್ಸುತ್ತೆ. ಅಷ್ಟಕ್ಕೂ ಯಾವುದು ಆ ಆಸ್ಪತ್ರೆ, ಏನಿದು ಕತೆ ಅಂತ ಕೇಳ್ತೀರಾ? ಟೇಕ್ ಅ ಲುಕ್. ದುಡ್ಡು ಕೊಟ್ರೆ ಮಾತ್ರ ಟ್ರೀಟ್ಮೆಂಟ್, ಇಲ್ಲದಿದ್ರೆ ಚಿಕಿತ್ಸೆ ಅರ್ಧಕ್ಕೆ ಸ್ಟಾಪ್. ಬ್ರೈಟ್ ಆಸ್ಪತ್ರೆಯ ಮುಖವಾಡ ಕಳಚಿದ ಗ್ಯಾರಂಟಿ ನ್ಯೂಸ್. ಮಾನವೀಯತೆ ಮರೆತ ಬಾನಸವಾಡಿಯ ಬ್ರೈಟ್ ಆಸ್ಪತ್ರೆ. ಬೆಡ್ ಮೇಲೆ ನರಳಾಡುತ್ತಿರುವ ವಯೋವೃದ್ಧೆ, ಅರ್ಧದಷ್ಟು ಆಪರೇಷನ್ ಮಾಡಿ ಕೈಬಿಟ್ಟು ಆರಾಮಾಗಿ ಕುಳಿತಿರುವ ಡಾಕ್ಟರ್ಸ್, ಬದುಕಿಸಿಕೊಡಿ ಅಂತ ಕುಟುಂಬಸ್ಥರು ಕೈ ಮುಗಿದು ಬೇಡಿದ್ರು ಕನಿಕರ ತೋರದ ಮ್ಯಾನೇಜ್ಮೆಂಟ್. ಹೀಗೆ ಮಾನವೀಯತೆ ಮರೆತಂತ ದೃಶ್ಯಗಳು ಕಂಡು ಬಂದಿದ್ದು ದುಡ್ಡಿನ ಅಮಲಿನಲ್ಲಿ ಇರೋ ಬೆಂಗಳೂರಿನ ಬ್ರೈಟ್ ಆಸ್ಪತ್ರೆಯಲ್ಲಿ. ಈ ರೀತಿ ಬೆಡ್ನಲ್ಲಿ ನರಳಾಟ ನಡೆಸುತ್ತಿರುವ ವಯೋವೃದ್ಧೆಯ ಹೆಸರು ನಾರಾಯಣಮ್ಮ. ಕಳೆದ 22ನೇ ತಾರೀಕಿನಂದು ಬೈಕ್ ಡಿಕ್ಕಿ ಹೊಡೆದು ಆಸ್ಪತ್ರೆ ಸೇರಿದ್ದಾರೆ. ರಾಮಮೂರ್ತಿ ನಗರದಲ್ಲಿ ಬೈಕ್ ಡಿಕ್ಕಿ ಹೊಡೆದು ಗಂಭೀರ ಗಾಯವಾಗಿತ್ತು. ಬೈಕ್ ಸವಾರನಿಗೆ ಲೈಸೆನ್ಸ್ ಹಾಗೂ ಬೈಕ್ ಇನ್ಶೂರೆನ್ಸ್ ಇರಲಿಲ್ಲ. ಈ ಹಿನ್ನೆಲೆ ಆಸ್ಪತ್ರೆ ಖರ್ಚು ನೋಡಿಕೊಳ್ಳುವುದಾಗಿ ಸವಾರ ಹೇಳಿದ್ದ. ಅದೇ ರೀತಿ ಬಾನಸವಾಡಿಯ ಬ್ರೈಟ್ ಹಾಸ್ಪಿಟಲ್ಗೆ ಕರೆತಂದು ದಾಖಲು ಮಾಡಿದ್ದ. ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀವಿ ಅಂದ್ರೂ ಬಿಡದೆ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲು ಒಪ್ಪಿಸಿದ್ದ. ಆಸ್ಪತ್ರೆಯ ಆಡಳಿತ ಮಂಡಳಿಯ ಜೊತೆ ಮಾತನಾಡಿ ತಾನೇ ದುಡ್ಡು ನೀಡುವ ಭರವಸೆ ನೀಡಿದ್ದ. ಆದ್ರೆ ಅಡ್ಮಿಟ್ ಆದ ಬಳಿಕ ಈ ಕೇಸ್ಗೂ ತನಗೂ ಸಂಬಂಧ ಇಲ್ಲ ಅಂತ ಎಸ್ಕೇಪ್ ಆಗಿದ್ದಾನೆ. ಇದೀಗ ಆಸ್ಪತ್ರೆ ಬಿಲ್ ಕಟ್ಟಲು ಕುಟುಂಬಸ್ಥರು ಪರದಾಡ್ತಿದ್ದಾರೆ. ಸರ್, ಜೂನ್ 22ನೇ ತಾರೀಕು ಮಧ್ಯಾಹ್ನ 3:15 ರಾಮಮೂರ್ತಿ ನಗರದಲ್ಲಿ ನಮ್ಮ ತಾಯಿ ತೆಂಗಿನಕಾಯಿ ತರಕ್ಕೆ ಹೋಗಿದ್ರು. ಆ ಟೈಮಲ್ಲಿ 2 ವೀಲರಲ್ಲಿ 3 ಜನ ಹುಡುಗರು, ಮೈನರು, ಚಿಕ್ಕ ಚಿಕ್ಕ ಹುಡುಗರು ಗಾಡಿ ಓಡಿಸ್ಕೊಂಡ್ಬಂದು ಫುಟ್ಪಾತಲ್ಲಿ ನಿಲ್ತಿದ್ದಾಗ ಬಂದು ಹೊಡೆದ್ಬಿಟ್ಟು ಎಮ್ಮ ಕೆಳಗಡೆ ಬಿದ್ದಿದ್ದಾಗ ಅವ್ರ ಕೈಯಲ್ಲಿ ಸ್ಟಾಪ್ ಮಾಡೋಕ್ಕಾಗ್ದಿರ ಬೆನ್ನು ಮೂಲೆ ಮೇಲೆ ಹತ್ತಿಸ್ಬಿಟ್ರು. ಅದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ಚಿಕ್ಕದೊಂದು ಕ್ಲಿನಿಕ್ ಇತ್ತು, ಅಲ್ಲಿ ನಿಲ್ಲಿಸಿದ್ರು. ಅಲ್ಲಿ ಹಾಕಿದ್ದಕ್ಕೆ ಅವ್ರಂದ್ರು ಇಲ್ಲಿ ಆಗೋದಿಲ್ಲ, ನೀವು ಬೇರೆ ಎಲ್ಲಾದರೂ ಕರ್ಕೊಂಡೋಗಿ ಅಂತ. ಅವ್ರು ಗುದ್ದಿದ್ದವ್ರ ಕಡೆ ಅವ್ರ ತಂದೆ ಬಂದ್ಬಿಟ್ಟು ಇಲ್ಲ ನಾವು ಟ್ರೀಟ್ಮೆಂಟ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಆ್ಯಂಬುಲೆನ್ಸಲ್ಲಿ ಕರ್ಕೊಂಬಂದು ಇಲ್ಲಿ ಹಾಕಿದ್ರು ನಮ್ಮನ್ನು. ಇಲ್ಲಿ ಹಾಕಿದ್ಮೇಲೆ ಇವರು ಎಕ್ಸ್ರೇ ಎಲ್ಲ ತೆಗೆಸಿ ಬೆನ್ನು ಮೂಲೆ ಎಲ್ಲ ಹೋಗಿದೆ, 2.5 ಲಕ್ಷದಿಂದ 3 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ರು. ಇನ್ನು ಆಸ್ಪತ್ರೆಯ ಆಡಳಿತ ಮಂಡಳಿ ಕೂಡ ಇದೀಗ ವರಸೆ ಬದಲಾಯಿಸಿದೆ. ಆಸ್ಪತ್ರೆಗೆ ದಾಖಲಾಗುವ ಮೊದಲು ಕಡಿಮೆ ಖರ್ಚಿನಲ್ಲಿ ಮಾಡ್ತೀವಿ, ಇನ್ಶೂರೆನ್ಸ್ನಿಂದ ಪೇ ಮಾಡಬಹುದು ಅಂತ ಕುಟುಂಬಸ್ಥರನ್ನ ನಂಬಿಸಿದೆ. ಆದರೆ ಇದೀಗ ದುಡ್ಡು ಕೊಡದೆ ಟ್ರೀಟ್ಮೆಂಟ್ ಮಾಡಲ್ಲ ಅಂತ ಬೆದರಿಕೆ ಹಾಕ್ತಿದೆಯಂತೆ. ಕಳೆದ 3 ದಿನಗಳಿಂದ ಬಿಲ್ ಪಾವತಿ ಮಾಡಿಲ್ಲ ಅಂತ ಚಿಕಿತ್ಸೆ ನಿಲ್ಲಿಸಿದೆ. ಇತ್ತ ಕುಟುಂಬಸ್ಥರು ಡಿಸ್ಚಾರ್ಜ್ ಮಾಡಿ ಅಂದ್ರೂ ಮಾಡ್ತಿಲ್ವಂತೆ. ದಿನದಿಂದ ದಿನಕ್ಕೆ 10,000 ರೂಪಾಯಿ ಏರಿಕೆ ಮಾಡಿ ಬಿಲ್ ಪೇ ಮಾಡಲು ಕಿರುಕುಳ ನೀಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ನಮ್ಮ ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ವಿ, ನಾವು ಇಲ್ಲಿಗೆ ಕರ್ಕೊಂಬಂದು ಸೇರಿಸಿದ್ರು. ಅವರು 1 ಲಕ್ಷ ರೂಪಾಯಿನ ಕಟ್ಬಿಟ್ಟು ಆಪ್ರೇಷನ್ ಮಾಡಿಸಿದ್ರು. ಈಗ ಅವರು ಹೋಗ್ಬಿಟ್ರು ಬಿಟ್ಬಿಟ್ಟು. ಈಗ ನಮ್ಮ ಹತ್ರ ದುಡ್ಡಿಲ್ಲ. ಇವಾಗ ಇವ್ರು ಹಾಸ್ಪಿಟ್ಲ್ ಏನಂದರೆ ಫುಲ್ ಟ್ರೀಟ್ಮೆಂಟ್ ದುಡ್ಡು ಕೊಟ್ಟರೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ, ಇಲ್ಲಾಂದರೆ ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ತೀವಿ ಅಂತ ಇವಾಗ ಸ್ಟಾಪ್ ಮಾಡಿ ಇಟ್ಟಿದ್ದಾರೆ. ಈಗ ನಮ್ಮ ಹತ್ತಿಗೆ ದುಡ್ಡಿಲ್ಲ. ನಾನು ಬಾಡಿಗೆ ಗಾಡಿ ಓಡಿಸ್ತೀನಿ, ಆಟೋ. ನಮ್ಮ ಹತ್ರ ದುಡ್ಡಿಲ್ಲ. ಫಸ್ಟೇ ಹೇಳಿದ್ವಿ, ಆಕ್ಸಿಡೆಂಟ್ ಮಾಡಿದವ್ರೊತ್ತಿಗೆ ಹೇಳಿದ್ವಿ, ನಾವು ಅಂತ ದುಡ್ಡಿಲ್ಲ, ನೀವೇ ಟ್ರೀಟ್ಮೆಂಟ್ ಮಾಡ್ಸಂಗಿದ್ರೆ ಕರ್ಸ್ಕೊಂಡು ಇಲ್ಲಿ ಕಳಿಸಿ, ಇಲ್ಲಾಂದರೆ ಗೌರ್ಮೆಂಟ್ ಬಿಟ್ಬಿಟ್ಟು ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ. ಅವ್ರು ಚಿಕ್ಕ ಚಿಕ್ಕ ಹುಡುಗರಾಗಿದ್ದರಿಂದ ಅವ್ರು ಏನು ಮಾಡಿದ್ರು, ನಮ್ಮನ್ನು ಬ್ರೈನ್ ವಾಶ್ ಮಾಡಿದ್ರು. ನೀವಿಲ್ಲ ಈ ಹಾಸ್ಪಿಟ್ಲನ್ನು ಟ್ರೀಟ್ಮೆಂಟ್ ಕೊಡಿಸ್ತೀವಿ, ನೀವು ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ. ಇಲ್ಲಿ ಕರ್ಕೊಂಬಂದು ಬಿಟ್ಬಿಟ್ಟು ಈಗ ಹೋಗ್ಬಿಟ್ಟಿದ್ದಾರೆ. ನಮ್ಮ ಹತ್ರ ದುಡ್ಡಿಲ್ಲ, ಕಟ್ಟಬೇಕು ಅಂದರೆ ಬಿಡೋಕ್ಕಾಗ್ತಾಯಿಲ್ಲ. ಒಟ್ನಲ್ಲಿ ಜೀವ ಉಳಿಸಬೇಕಾದ ಆಸ್ಪತ್ರೆಗಳು ದುಡ್ಡಿನ ಹಿಂದೆ ಬಿದ್ದು ಮಾನವೀಯತೆ ಮರೆತಂತೆ ನಡೆದುಕೊಳ್ತಿವೆ. ಅತ್ತ ಓಡಿ ಹೋದ ಬೈಕ್ ಸವಾರನನ್ನ ಪೊಲೀಸರು ಆದಷ್ಟು ಬೇಗ ವಶಕ್ಕೆ ಪಡೆದು ಹಣವನ್ನ ಆತನಿಂದ ಭರಿಸುವ ಕೆಲಸ ಮಾಡಬೇಕಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.